ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 362ನೇ ನುಡಿ ಸ್ಮರಣೆ ನಮನ. ಈ ಒಂದು ಭಾಗದಲ್ಲಿ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ, ವೈಕುಂಠ ಏಕಾದಶಿ, ವೈಕುಂಠ ದ್ವಾದಶಿ ಬರ್ತಕ್ಕಂಥ ಪವಿತ್ರವಾದ ಒಂದು ವಾರ. ಈ ವಾರದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಅವರ ರಘೋತ್ತಮ ತೀರ್ಥರು ಅಂತ ಹೇಳಿದರೆ 13ನೇ ಯತಿಶ್ರೇಷ್ಠರು. ಅವರ ಪೂರ್ವಾಶ್ರಮದ ಹೆಸರು ರಾಮಚಂದ್ರ ಅಂತ ಹೇಳಿ. ಅಂದರೆ ಈ ಉತ್ತರಾದಿ ಮಠದ ಪರಂಪರೆಯಲ್ಲಿ ಪ್ರಥಮ ಬ್ರಹ್ಮಚಾರಿಯಾಗಿ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಪೀಠಾರೋಹಣ ಮಾಡಿದ ಮೊದಲನೇ ಯತಿಗಳು ಅಂತ ಹೇಳಿದರೆ ರಘೋತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಗುರುಗಳು ರಘುವರಿಯ ತೀರ್ಥ ಶ್ರೀಪಾದಂಗಳವರು ಒಂದು ಸ್ವರ್ಣ ನದಿ ದಂಡೆ ಮೇಲೆ ಒಂದು ಪ್ರಯಾಣ ಬೆಳೆಸೋ ಕಾಲಕ್ಕೆ ಅಲ್ಲಿ ಆ ಒಂದು ಭಾಗದಲ್ಲಿ ಸುಬ್ಬರಾಯ ಮತ್ತು ಗಂಗಮ್ಮ ಅಂತ ಹೇಳಿ ದಂಪತಿಗಳು ಇವರು ಬಂದ ವೇಳೆಯಲ್ಲಿ ಅವರ ಮನೆಗೆ ಆಹ್ವಾನ ಮಾಡ್ತಿದ್ರು. ಆದರೆ ಯಾವುದೋ ಒಂದು ಕಾರಣದಿಂದ ಅದನ್ನು ಮುಂದಕ್ಕೆ ಹಾಕ್ತಾಯಿದ್ರು. ಆದರೆ ಒಂದು ಸಾರಿ ಹಠ ಮಾಡಿದ್ರಂತೆ, ಇಲ್ಲ ಇವತ್ತು ನೀವು ನಮ್ಮ ಮನೆಗೆ ಬಂದು ಭಿಕ್ಷೆ ಸ್ವೀಕಾರ ಮಾಡಲೇಬೇಕಂತ ಹೇಳಿ ಅವರ ಒತ್ತಾಯಕ್ಕೆ ಮಣಿದು ಒಂದು ಕಂಡೀಷನ್ ಹಾಕ್ತಾರೆ. ಯಾಕಂದರೆ ಅವರಿಗೆ ಸಂತಾನ ಭಾಗ್ಯ ಇದ್ದಿಲ್ಲ. ಆದರೆ ಸಂತಾನ ಭಾಗ್ಯ ಆಗ್ತದೆ, ಮೊದಲು ಹುಟ್ಟಿದ ಗಂಡು ಮಗನ ನಮ್ಮ ಮಠಕ್ಕೆ ಕೊಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿದ ತಕ್ಷಣ ಆ ಗಂಗಮ್ಮ ಗರ್ಭವತಿಯಾಗಿ ಒಂದು ಗಂಡು ಕೂಸಿಗೆ ಜನ್ಮ ಕೊಡ್ತಾಳೆ. ಆ ಗಂಡು ಕೂಸಿಗೆ ಜನ್ಮ ಕೊಟ್ಟಾಗ ಅದು ಬಹಳ ನಗುನಗುತ್ತಾ ರಾಮ ಸ್ಮರಣೆ ಮಾಡ್ತಾ, ಹೀಗಾಗಿ ರಾಮಚಂದ್ರ ಅಂಥೇಳಿ ಆ ದಂಪತಿಗಳು ಹೆಸರು ಇಡ್ತಾರೆ. ಹುಟ್ಟಿದ ಕೂಡಲೇ ದಿಗ್ವಿಜಯ ರಾಮದೇವರಿಗೆ, ಮೂಲ ರಾಮದೇವರಿಗೆ ಮಾಡಿದ ಅಭಿಷೇಕದ ನೀರನ್ನು ಆ ನೀರಿನಿಂದ ಅದಕ್ಕೆ ಮೈಯೆಲ್ಲ ಒರೆಸ್ತಾರಂತೆ. ಅಂದರೆ ಅವರಿಗೆ ರಘುವರಿಯ ತೀರ್ಥರಿಗೆ ಗೊತ್ತಿತ್ತು, ಮುಂದೆ ಇದೇ ನಮ್ಮ ಪರಂಪರೆಯ ಬರತಕ್ಕಂಥ ಒಬ್ಬ ಯತಿಶ್ರೇಷ್ಠರಾಗಿ ಮುಂದುವರಿತಾರೆ ಅಂಥೇಳಿ. ಅದೇ ರೀತಿಯಾಗಿ ಮಠಕ್ಕೆ ಅವರು ಕೊಟ್ಟಾಗ ಮಠಕ್ಕೆ ತಗೊಂಡು ಕೇವಲ ಅಲ್ಲೇ ಉಪನಯನ ಕೂಡ ಮಠದಲ್ಲಿ ಮಾಡಿದರು. ಸಾಧಾರಣ 7ರಿಂದ 8 ವರ್ಷದೊಳಗಾಗಿ ಉಪನಯನ ಆದಮೇಲೆ ಅವರಿಗೆ ಪೀಠಾರೋಹಣ ಕೊಟ್ಟರು. ಆ ಪೀಠಾರೋಹಣ ಕೊಟ್ಟು ರಘುತ್ತಮ ತೀರ್ಥರೇ ಅಂತ ನಾಮಕರಣ ಮಾಡ್ತಾರೆ. ರಘುತ್ತಮ ತೀರ್ಥರು ಮುಂದೆ ವೇದವೇಶ ತೀರ್ಥರ ಗುರುಗಳು ಆಗ್ತಾರೆ. ಅವರು ಒಂದು ದೊಡ್ಡ ಪರಂಪರೆ ಅಂತ ಹೇಳಿದರೆ ಅವರು 5 ಗ್ರಂಥಗಳನ್ನು ಸ್ವತಂತ್ರವಾಗಿ ನಿರ್ಮಾಣ ಮಾಡ್ತಾರೆ. ಸಾಕಷ್ಟು ಆಚಾರ್ಯರ ಮಧ್ವರ ಗ್ರಂಥಗಳಿಗೆ, ಅವರ ಹಿರಿಯರ ಯತಿಶ್ರೇಷ್ಠರ ಗ್ರಂಥಗಳಿಗೆ ಟೀಕೆ ಟಿಪ್ಪಣಿ ಬರೆದು ಮೊದಲ ಟೀಕಾಕಾರ್ಯರಾಗ್ತಾರೆ. ಅವರ ಒಂದು ಕಾಲದಲ್ಲಿ ಶಿಷ್ಯ ಸಂಪತ್ತು ಬಹಳ ಅಮೋಘವಾಗಿ ಬೆಳೆಯಿತು. ಅದರಲ್ಲಿ ಒಂದು ಸಾಧಾರಣ 5ರಿಂದ 6 ಮನೆತನಗಳು ಇವತ್ತಿಗೂ ಆ ಬಿದ್ರಳ್ಳಿ ಇರ್ಬೋದು, ಉಮರ್ಜಿ ಇರ್ಬೋದು, ಲಿಂಗೇರಿ ಅಂತ ಇರ್ಬೋದು, ಆ ಮನೆಗಳು ಇವತ್ತಿಗೂ ಒಂದು ಮಧ್ವ ಮತದ ಪ್ರಚಾರಕ್ಕೆ ಕೈಕಟ್ಟು ನಿಂತಿವೆ. ಆ ಒಂದು ಪರಂಪರೆಯಲ್ಲಿ ಇವತ್ತಿಗೂ ಸುಧಾ ಪಂಡಿತರು ಇವತ್ತಿಗೂ ಆ ಒಂದು ಪರಂಪರೆಯಲ್ಲಿ ಬಂದಿದ್ದಾರೆ. ಅಂಥ ಶ್ರೇಷ್ಠ ವಿದ್ವತ್ತನ್ನು ಹಂಚಿ ದೊಡ್ಡ ಪಡೆಯನ್ನೇ ಒಂದು ನಿರ್ಮಾಣ ಮಾಡಿದ ಕೀರ್ತಿ ರಘೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅವರು 38 ವರ್ಷ ಪೀಠದಲ್ಲಿ ಇರ್ತಕ್ಕಂಥ ಮಹಾನುಭಾವರು ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿದರು, ಗ್ರಂಥಗಳನ್ನು ಬರೆದರು. ಆಮೇಲೆ ಅವರ ಕಾಲದಲ್ಲಿ ಸಾಧಾರಣ ಉತ್ತರಾದಿ ಮಠ ಸ್ವಲ್ಪ ಮುಸ್ಲಿಮರ ಒಂದು ದಾಳಿಗೆ ಒಳಗಾಗಿ ಬಹಳ ಇದಾಗಿಬಿಟ್ಟಿತ್ತು. ಅದನ್ನು ಮತ್ತು ಅಭಿವೃದ್ಧಿಗೊಳಿಸಿದ ಕೀರ್ತಿ ರಘೋತ್ತಮ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಮುಂದೆ ಅವರು ವೇದವ್ಯಾಸ ಒಂದು ತೀರ್ಥರಿಗೆ ಆಶ್ರಮ ಕೊಟ್ಟರು. ಅದಕ್ಕೆ ಮುಂಚೆ ತಮಿಳುನಾಡಿನಲ್ಲಿ ತಿರುಕಲೂರಿನಲ್ಲಿ ಅವರಿಗೆ ಅಪೇಕ್ಷೆಯ ಮೇರೆಗೆ ಅಲ್ಲಿ ವೃಂದಾವನಸ್ಥರಾದರು. ಪಂಚಕ್ಷೇತ್ರಗಳ ಒಂದು ಸನ್ನಿಧಾನ ಅಂತೇಳಿ ಕರೀತಾರೆ. ಅಲ್ಲಿ ಅದ್ಭುತವಾಗಿ ನೀವು ತಿರುಕಲೂರಿಗೆ ಹೋದಾಗ ನೀವು ಅಲ್ಲಿ ರಘೋತ್ತಮ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ದರ್ಶನದ ಜೊತೆಗೆ ಅಲ್ಲಿ ಪಕ್ಕದಲ್ಲಿರತಕ್ಕಂಥ ಸತ್ಯಪ್ರಮೋದರ ಮೂಲ ವೃಂದಾವನದ ದರ್ಶನ ಕೂಡ ನೀವು ಮಾಡ್ಬೋದು. ಆ ಊರಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದರೆ, ನಿಮಗೆ ಎಲ್ಲಿ ನೋಡಲಾರದ ಒಂದು ದೊಡ್ಡ ದೇವಸ್ಥಾನ ಸಿಗ್ತದೆ. ಒಂದು ತ್ರಿವಿಕ್ರಮ ದೇವಸ್ಥಾನ ನೋಡ್ತಕ್ಕಂಥ ಏಕೈಕ ಸ್ಥಳ ಅಂತ ಹೇಳಿದರೆ ಅದು ತಿರುಕೈಲೂರು. ಅಂಥ ಭವ್ಯವಾದ ವೃಂದಾವನ, ಭವ್ಯವಾದ ಶಿಲ್ಪಕಲಾ ಸಂಪತ್ತು ಹೊಂದಿರತಕ್ಕಂಥ ತಿರುಕೈಲೂರಲ್ಲಿ ವೃಂದಾವನಸ್ಥರಾಗ್ತಾರೆ. ಇವತ್ತಿಗೂ ಅಲ್ಲಿ ಸಾಕಷ್ಟು ಜನರು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಎಷ್ಟು ವೃಂದಾವನ ಜಾಗೃತಿ ಅಂತ ಹೇಳಿದರೆ ಆ ಸುತ್ತಮುತ್ತ ನೀವು ಮಲ್ಕೊಂಡ್ರೆ ಅವ್ರ ಸ್ವಪ್ನದಲ್ಲಿ ಅವರು ಏನೇನೇ ಸಮಸ್ಯೆಗಳಿದೆ ಅವು ಇಷ್ಟಾರ್ಥಗಳನ್ನು ಪೂರೈತಕ್ಕಂಥ ಕೆಲಸವನ್ನು ರಘೋತ್ತಮ ತೀರ್ಥ ಶ್ರೀಪಾದಂಗಳವರು ಇವತ್ತಿಗೂ ಮಾಡ್ತಾ ಇದ್ದಾರೆ. ಅಂಥ ರಘೋತ್ತಮ ತೀರ್ಥರ ಒಂದು
ಭವ್ಯ ಪರಂಪರೆಯಲ್ಲಿ ನಮ್ಮ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಬಂದಿದ್ದಾರೆ. ಅಂದರೆ ಎರಡನೇ ಒಂದು ಬ್ರಹ್ಮಚಾರಿಯಾಗಿ ಇರ್ತಕ್ಕಂಥ ನಮ್ಮ ಸತ್ಯಪ್ರಮೋದ ತೀರ್ಥ ಸತ್ಯಾತ್ಮ ತೀರ್ಥರು ನಮಗೆ ಅವರಿಗೆ ಅಭಿನವ ರಘುತ್ತಮರು ಅಂತೇಳಿ ಕರೀತಾರೆ. ಯಾಕಂತ ಹೇಳಿದ್ರೆ ಈ ಮಠದ ಪರಂಪರೆಯಲ್ಲಿ ಇಬ್ಬರ ಬ್ರಹ್ಮಚಾರಿಗಳಿಗೆ ಆಶ್ರಮ ಕೊಟ್ಟಿರ್ತಕ್ಕಂಥ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ನಮ್ಮ ಈ ಉತ್ತರಾದಿ ಮಠ ಪರಂಪರೆ, ಆಚಾರ್ಯರ ಮಧ್ವರ ಪರಂಪರೆ, ಆ ಪರಂಪರೆ ಬಂದಿರತಕ್ಕಂಥ ಯತಿಶ್ರೇಷ್ಠರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡಬೇಕಂತ ಹೇಳ್ತಾ ಈ ಒಂದು ಭಾಗದಲ್ಲಿ ವೈಕುಂಠ ಏಕಾದಶಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಏಕಾದಶಿ. ಈ ಏಕಾದಶಿ ಕಾಲದಲ್ಲಿ ಉತ್ತರ ಭಾಗದಿಂದ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಸಿಗುತ್ತದೆ. ಸಾಕ್ಷಾತ್ ನಾರಾಯಣ ಇವತ್ತು ವೈಕುಂಠದಲ್ಲಿ ಮುಕ್ತವಾಗಿ ಅದು ಬಾಗಿಲು ತೆರೆದೇ ಇರುತ್ತದೆ. ಇಂಥ ವೈಕುಂಠ ಏಕಾದಶಿ ದಿನ ಯಾರಾದರೂ ಅಕಸ್ಮಾತ್ ಏನಾದರೂ ವಯೋಸಹಜದಿಂದ ಒಂದು ಮರಣ ಹೊಂದಿದರೆ ಅವರಿಗೆ ಮುಕ್ತಿ ಮತ್ತು ವೈಕುಂಠ ಸಿಗುತ್ತಾ ಅಂತಕ್ಕಂಥ ಒಂದು ಮೋಕ್ಷ ಸಿಗುತ್ತಾ ಅಂತಕ್ಕಂಥ ಒಂದು ಪರಿಪಾಠ ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಕೂಡ ಬಂದಿದೆ. ಅಂಥ ವೈಕುಂಠ ಏಕಾದಶಿ ಒಂದು ಏಕಾದಶಿ ಇವತ್ತು ನಾವು ಮಾಡಿದರೆ, ನಿರಾಹಾರವಾಗಿ ಮಾಡಿದರೆ, ನಿರಾಹಾರ ಜೊತೆಗೆ ಭಗವಂತನ ಸ್ಮರಣೆ, ಭಗವಂತನ ಒಂದು ಜ್ಞಾನ, ಭಗವಂತನ ಮಹಿಮೆ ನಾವು ತಿಳ್ಕೊಂಡು ಇಡೀ ದಿನ ಉಪವಾಸ ಇದ್ದು ದ್ವಾದಶಿ ನಾವು ಪಾರಾಯಣ ಮಾಡಿದಾಗ ಇಡೀ ಸಾಧಾರಣ ಒಂದು ವರ್ಷದಲ್ಲಿ ನಾವೇನಾದರೂ ಏಕಾದಶಿ ಮಾಡದ ಹೋಗಿದ್ದರೆ ಅನಾನುಕೂಲತೆಯಿಂದ ಅವೆಲ್ಲ ಪುಣ್ಯ ಬರ್ತಕ್ಕಂತಹ ದೊಡ್ಡ ಏಕಾದಶಿ ಅಂತ ಹೇಳಿದರೆ ಅದು ವೈಕುಂಠ ಏಕಾದಶಿ. ಅಂಥ ವೈಕುಂಠ ಏಕಾದಶಿ ಭಾಗ್ಯ ನಮಗೂ ನಿಮಗೂ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ 362ನೇ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಮನದಲ್ಲಿ ಶುಭ ಕಾರ್ಯಗಳು ಪ್ರತಿನಿತ್ಯ ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.